ನೀವೆಲ್ಲ ಸರಿಯಾಗಿ ಮಳೆ ಊಹಿಸ್ತಾ ಇಲ್ಲ, ಅದಕ್ಕೆ ಪ್ರಾರ್ಥನೆ ಮಾಡೋಣ ಅಂತ ಬಂದಿದ್ದೀನಿ. ಮಳೆಗೆ ಪ್ರಾರ್ಥನೆ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲ, ಖಂಡಿತ ಇದು ನಮ್ಗೆ ಅರಿವಿದೆ. ಇದಕ್ಕೊಂದು ಸ್ಪೆಷಲ್ಲಾಗಿ ನಾವು ಎಲ್ಲೆಲ್ಲಿ ಬಾರ್ಡ್ರ್ಗಳಲ್ಲಿ ಮಾಡೋಕ್ಕೆ ಒಂದು ಪ್ರಾಡಕ್ಟ್ ಮಾಡೋಕ್ಕಾಗ್ತದ ಮಾಡ್ತೀವಿ. ಆದರೆ ಎಲ್ಲೂ ಕೂಡ ನಾವು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಮುಟ್ಟಕ್ಕೂ ಆಗಲ್ಲ. ಪ್ರಾಣಿಗಳನ್ನು ನಾವು ಮಿಸ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಮ್ಮ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಈಗ ಮಾಡಬೇಕಾಗಿದೆ. ಏಕೆಂದರೆ ಅವ್ರಿಗೆಲ್ಲಿ ಇಡೀ ಕೊಡಗಿಗೆ ನಾವು ಕಾಂಪೌಂಡ್ ಹಾಕೋಕ್ಕಾಗ್ತದ? ಸ್ವಲ್ಪ ವ್ಯವಸಾಯಕ್ಕೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಮಾಡ್ಬೋದು. ಬಟ್ ನಮ್ಮ ಕಡೆ ಬಯಲುಸೀಮೆ ಕಡೆ ಇನ್ನು ಎಲ್ಲರೂ ಸ್ವಲ್ಪ ಅದಕ್ಕೆ ಆಹಾರ ಪದಾರ್ಥಗಳು ಸಿಗ್ತವೆ ಪ್ರಾಣಿಗಳಿಗೆ. ಬಯಲುಸೀಮೆಲಂತೂ ಭಾಳ ಕಷ್ಟ ಇದೆ. ಅದಕ್ಕೆ ಊರು ಒಳಗಡೆನೇ ಎಲ್ಲ ನುಗ್ಗುವಂಥ ಒಂದು ಪರಿಸ್ಥಿತಿ. ನಿಮ್ಮ ಕಡೆಯಿಂದ ಬಯಲುಸೀಮೆಲೆ ಡೆತ್ಸು ಕೂಡ ಜಾಸ್ತಿ ಇದೆ. ಇದೆಲ್ಲ ಕೂಡ ನಮಗೆ ಮಾಹಿತಿ ಇದೆ. ಆದರೂ ನಾವು ಎಷ್ಟು ಮಟ್ಟಕ್ಕೆ ರಕ್ಷಣೆ ಮಾಡಬೇಕು ನೋಡಿ. ಮೊನ್ನೆ ಪಾಪ ನಿಮ್ಮಲ್ಲಿ ಒಬ್ಬ ಸೀನಿಯರ್ ಆಫೀಸರ್, ಅವರ ಕುಟುಂಬದಲ್ಲೇ ಸ್ವಲ್ಪ ದೊಡ್ಡ ಅನ್ಯಾಯ ಆಯಿತು. ನಾನು ಅವತ್ತು ಅವ್ರ ಫೋನಲ್ಲೂ ಕೂಡ ಅವ್ರ ಹತ್ರ ಮಾತಾಡಿದೆ. ನನಗೆ ಈ ಕಾನ್ಫ್ಲಿಕ್ಟ್ ಇದೆಯಲ್ಲ, ಅದಕ್ಕೆ ಏನಾದ್ರು ಮಾಡೋ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀವಿ. ಚಾಮರಾಜನಗರ ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ, ಅವರು ಬೇಟೆಗಾರರೆಲ್ಲ ದನ ಮೇಯಿಸೋಕೆ ಹೋಗಿದ್ರು, ಹಾಗಾಗಿ ಘಟನೆ ಆಯಿತು ಅಂತ. ಬಟ್ ಅರಣ್ಯ ಸಚಿವರು ಹೇಳ್ತಾರೆ ಇಲ್ಲ, ಅವರು ಬೇಟೆಗಾರರು, ಅವ್ರ ಬಳಿ ಮಾಂಸ ಸಿಕ್ಕಿದೆ ಅಂತ. ಈ ಗೊಂದಲ ಅಲ್ಲೇ ಸಚಿವರಲ್ಲೇ ಇದೆ. ಕ್ಲಾರಿಟಿ ಹೇಗೆ? ನೋಡಿಯಪ್ಪ, ಅವ್ರಿಗೆ ಎಲ್ಲ ವಿಚಾರನೂ ಎಲ್ಲರಿಗೂ ತಿಳಿಸೋಕ್ಕಾಗಲ್ಲ. ಏನೇನು ಸತ್ಯ ಇದೆ ಎಲ್ಲ ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ. ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ. ಕೆಲವರೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ದೊರಕಿಸ್ಕೊಡ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ. ಸರ್, ಕೊಡಗಿಗೆ ಮಳೆ ಹಾನಿ ಪರಿಹಾರ ಬಗ್ಗೆ ವಿಶೇಷ? ಸರ್, ಈಗ ಕೊಡಗಿನಲ್ಲಿ ಮಳೆ ಆದರೆ ಬೇರೆ ಕಡೆಗಳಿಗೆ ನೀರು ತುಂಬ ಚೆನ್ನಾಗಾಗುತ್ತೆ. ಆದರೆ ಕೊಡಗು ಮಾತ್ರ ಸಂಕಷ್ಟದಲ್ಲಿ ಯಾವತ್ತೂ ಇರುತ್ತೆ. ಮಳೆಯಿಂದ ಹಾನಿ, ಕಾಫಿ ಆಗಿರ್ಬೋದು, ಬೇರೆ ಇತರ ಬೆಳೆಗಳನ್ನ ಬೆಳೆಯೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಕೊಡಗಿನಲ್ಲಿ. ಇದಕ್ಕೆ ವಿಶೇಷ ಪ್ಯಾಕೇಜ್ ಏನಾದರೂ? ಈಗ ಬಂದಿದ್ದೀನಿ, ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ಆಮೇಲೆ ಮಾತಾಡೋಣ. ಇಲ್ಲ, ಇನ್ನ ಡ್ಯಾಮ್ ಎಲ್ಲ ಭರ್ತಿ ಆಗಿಲ್ಲ. ಕಬಿನಿ ಒಂದು ಬಿಟ್ರೆ KRS ಭರ್ತಿ ಆಗಿಲ್ಲ, ಹೇಮಾವತಿನೂ ಭರ್ತಿ ಆಗಿಲ್ಲ, ಇನ್ನು ಎಲ್ಲ ಡ್ಯಾಮ್ ಏನು ಭರ್ತಿ ಏನಾಗಿಲ್ಲ. ಅದಕ್ಕೆ ಭರ್ತಿ ಆಗಬೇಕು. ಅದಕ್ಕೆ ಪ್ರಾರ್ಥನೆ ಮಾಡಿ, ನೀವೆಲ್ಲ ಮಾಡಿ, ದಯವಿಟ್ಟು ಮಾಡಿ. ಅದೆಲ್ಲ ಈಗಾಗಲೇ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ. ಫೈನಾನ್ಸು ಯಾವ ರೀತಿ ಮಾಡ್ಬೋದು ಏನಂತ ಈಗ ಸ್ವಲ್ಪ ಕಣ್ಣು ಬಿಡ್ತಾ ಇದ್ದೀನಿ. ಫುಲ್ ಓದಕ್ಕವರೆಗೂ ಟೈಮ್ ಕೊಡಿ ನನಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.